ಕುಟುಂಬಸ್ಥರಲ್ಲಿ, ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ, ಆದರೆ ಅದು ಈಡೇರಿಲ್ಲ. ಸುಧಾಕರ್ ಅವರ ನಿಧನ ತುಂಬಲಾರದಂತಹ ನಷ್ಟವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಬೆಳಗ್ಗೆ 9ಕ್ಕೆ ಕಿಮ್ಸ್ನಿಂದ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗುತ್ತೆ. ಮಧ್ಯಾಹ್ನ ಹಿರಿಯೂರನ್ನು ತಲುಪುತ್ತೆ ಪಾರ್ಥಿವ ಶರೀರ. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರೆ. ಮಧ್ಯಾಹ್ನ 12ರಿಂದ ಸಂಜೆ 5 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ಇರಲಾಗುತ್ತೆ. ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗ್ತಾ ಇದೆ. ಸಂಜೆ 5ರ ಬಳಿಕ ಚಳ್ಳಕೆರೆಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಚಳ್ಳಕೆರೆಯ ಸುಧಾಕರ್ ಅವರ ನಿವಾಸದ ಮುಂದೆ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇದೆ. 9 ಗಂಟೆಗೆ ಅಲ್ಲಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಕೆಪಿಸಿಸಿ ಕಚೇರಿಗೆ ಆರಂಭದಲ್ಲಿ ಅಲ್ಲಿ ಬಂದು ಅಲ್ಲಿ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ನಾಯಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅದಾದ ಮೇಲೆ ಹಿರಿಯೂರಿಗೆ ಬರುತ್ತೆ. ಸಂಜೆ 5ರ ನಂತರ ಚಳ್ಳಕೆರೆಗೆ ಹೋಗುತ್ತೆ ಪಾರ್ಥಿವ ಶರೀರ. ಹಿರಿಯೂರಿನಲ್ಲೂ ಕೂಡ ಅವರಿಗೆ ಅಪಾರವಾದಂಥ ಅಭಿಮಾನಿ ಬಳಗ ಇದೆ. ಯಾಕಂದರೆ ಅಲ್ಲಿನೇ ಅವರು ಕಂಟೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ರು 2008 ಚಳ್ಳಕೆರೆ ಆದಮೇಲೆ. ಯಾಕೆಂದರೆ ಅದು ಎಸ್ ಟಿ ಮೀಸಲು ಅಂತ ಘೋಷಣೆ ಆಯಿತು. ಅದಾದಮೇಲೆ ಅವರು ಹಿರಿಯೂರಿಗೆ ಶಿಫ್ಟ್ ಆಗ್ತಾರೆ. ಆಗಲಿಂದಲೂ ಕೂಡ ನಿರಂತರವಾಗಿ ಸ್ಪರ್ಧೆ ಮಾಡ್ಕೊಂಡು ಬಂದಿದ್ದರು. 4 ಬಾರಿ ಗೆದ್ದು ಶಾಸಕರಾಗಿ, ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನೆಹರು ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಟುಂಬಸ್ಥರು ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿನ ಕೊಡಬೇಕು ಅಂತ್ಯ ಸಂಸ್ಕಾರದ ಬಗ್ಗೆ. ಬಟ್ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತಿಮ ದರ್ಶನಕ್ಕೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಚಿತ್ರದುರ್ಗ ಭಾಗದ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡಂಥವರು, ಸರಳ ಸಜ್ಜನಿಕೆಯ ವ್ಯಕ್ತಿ ಸುಧಾಕರ್ ಇನ್ನಿಲ್ಲ ಅಂತ ಅಂದಾಗ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಅವ್ರ ಕಾರ್ಯಕರ್ತರು, ಅಭಿಮಾನಿ ಎಲ್ರಿಗೂ ಕೂಡ ಒಂದು ರೀತಿ ಆಘಾತ ಎದುರಾಯಿತು. ಹಾಗಾಗಿ ಅವರ ಕೊಡುಗೆಗಳು, ಜನ ಅವರನ್ನು ಯಾವ ಥರ ಸದ್ಯಕ್ಕೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ? ಖಂಡಿತ ಪ್ರಭು, ಸಚಿವರಾಗಿರುವಂತಹ ಡಿ ಸುಧಾಕರ್ ಇವತ್ತು ನಿಧನರಾಗಿದ್ದಾರೆ. ಬಹಳ ದಿನಗಳಿಂದ ಅವರಿಗೆ ಚಿಕಿತ್ಸೆಯನ್ನ ಆಸ್ಪತ್ರೆಯಲ್ಲಿ ಮುಂದುವರಿಸಲಾಗಿತ್ತು. ಮೊದಲಿಗೆ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅವರು ಮೊಣಕಾಲು ನೋವಿನ ಶಸ್ತ್ರಚಿಕಿತ್ಸೆಗೆ ಅವರು ಒಳಗಾಗಿದ್ರು. ಆಪರೇಷನ್ ಅನ್ನ ಮಾಡಲಾಗಿತ್ತು. ಆಪರೇಷನ್ ಸಂದರ್ಭದಲ್ಲಿ ಅವ್ರಿಗೆ ಶ್ವಾಸಕೋಶಕ್ಕೆ ಸೋಂಕು ಹರಡಿದ್ರಿಂದಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮುಂದುವರಿಸಲಾಗಿತ್ತು. ಅಂತಿಮವಾಗಿ ಕೈ ತಪ್ತಾ ಇದೆ ಅನ್ನುವಂತ ವೈದ್ಯರಿಗೆ ಬಂದಂತ ಅರಿವಿಗೆ ಬಂದ ನಂತರ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ, ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಎಲೆಕ್ಟ್ರಾನಿಕ್ಸ್ ನ ಕಿಮ್ಸ್ ಆಸ್ಪತ್ರೆಯಲ್ಲಿ ಅವ್ರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ತಜ್ಞ ವೈದ್ಯರು ಮುಂದುವರಿಸಿದ್ರು. ಬೇರೆ ಬೇರೆ ಕಡೆಯಿಂದಲೂ ಕೂಡ ತಜ್ಞ ವೈದ್ಯರನ್ನ ಕರೆಸಿ ಅವರ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಸೊ ಅಂತಿಮವಾಗಿ ಇವತ್ತು ಅವರು ಮುಂಜಾನೆ ಸಂದರ್ಭದಲ್ಲಿ 3:15 ಸಂದರ್ಭದಲ್ಲಿ ಅವರು ನಿಧನರಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದು ಒಂದ್ ರೀತಿ ನೋವನ್ನ ತಂದಿದೆ. ಸಕ್ರಿಯವಾಗಿದ್ದಂಥವ್ರು, ಸರಳ ಸಜ್ಜನಿಕೆ ಹೆಸರುವಾಸಿಯಾಗಿದ್ದಂಥವ್ರು, ಯಾರ ಜೊತೆಗೂ ಕೂಡ ಅವರು ಬಹಳ ಜೋರಾಗಿ ಮಾತನಾಡಿದವರಲ್ಲ. ತುಂಬಾ ಸರಳವಾಗಿ ಎಲ್ರು ಕೂಡ ನಗುಮುಖದಿಂದಲೇ ಎಲ್ಲರನ್ನು ಕೂಡ ಮಾತನಾಡಿಸ್ತಾ ಇದ್ರು. ಹೆಚ್ಚು ಮಾತನಾಡ್ತಾ ಇರ್ಲಿಲ್ಲ. ಜೊತೆಗೆ ಕ್ಷೇತ್ರದ ಜನ ಅಂದ್ರೆ ಬಹಳಷ್ಟು ಪ್ರೀತಿ ಅವರಿಗೆ. ಕ್ಷೇತ್ರದ ಜನ ಬೆಂಗಳೂರಿಗೆ ಬಂದ್ರು ಅಂದ್ರೆ ಅವರ ಕೆಲಸ ಕಾರ್ಯಗಳನ್ನ ತಾವೇ ಮುಂದೆ ನಿಂತು ಮಾಡಿ ವಾಪಸ್ ಅವರನ್ನ ಕಳಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಕ್ಷೇತ್ರದ ಜನರ ಜೊತೆ ಅವರು ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಇದೀಗ ಅವರ ನಿಧನರಾಗಿರೋದ್ರಿಂದ ಇಡೀ ಅವರ ಬೆಂಬಲಿಗರು, ಕುಟುಂಬಸ್ಥರು ಎಲ್ರಿಗೂ ಕೂಡ ಒಂದ್ ರೀತಿ ಆಘಾತ ಇದು. ಯಾಕೆಂದ್ರೆ ಅಕಾಲಿಕ ನಿಧನ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಆಘಾತವನ್ನ ತಂದಿದೆ. ಈಗಾಗಲೇ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ, ಡಿಸಿಎಂ, ಹಾಗೆ ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರು ಸಂತಾಪವನ್ನ ಸಲ್ಲಿಕೆ ಮಾಡಿದ್ದಾರೆ ಅವರ ನಿಧನಕ್ಕೆ. ಸುಧಾಕರ್ ಅವರು 2000 ಯಾಕೆಂದ್ರೆ ಅವರು ಕೂಡ ಅವರ ಕುಟುಂಬ ಉದ್ಯಮವನ್ನ ಹೊಂದಿದ್ದಂತಹ ಕುಟುಂಬ. ಇವ್ರದ್ದು ಕೂಡ ಚಳ್ಳಕೆರೆಯಲ್ಲಿ ವೈನ್ ಫ್ಯಾಕ್ಟರಿ ನಡೆಸ್ತಾ ಇದ್ರು. ಅವರ ಚಿಕ್ಕಪ್ಪ ಅವರು ಮೊದಲಿಗೆ ಚಳ್ಳಕೆರೆಯಿಂದ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ರು. ತದನಂತರ ಇವರು ರಾಜಕಾರಣಕ್ಕೆ ಎಂಟ್ರಿ ಆಗಿತ್ತು. ಚಿಕ್ಕಪ್ಪ ಯಾವಾಗ ಶಾಸಕರಾಗ್ತಾರೆ ಆ ಸಂದರ್ಭದಲ್ಲಿ ಇವರು ಕೂಡ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ. 2004ರಲ್ಲಿ ಅವರು ಚಳ್ಳಕೆರೆಯಿಂದಲೇ ಶಾಸಕರಾಗಿ, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಸುಧಾಕರ್ ಅವರು.
ತದನಂತರ 2008ರಲ್ಲಿ ಕಾಂಗ್ರೆಸ್ನಿಂದ ಅವರಿಗೆ ಟಿಕೆಟ್ ಅನ್ನ ಕೊಡೋದಿಲ್ಲ, ಬೇರೆ ಬೇರೆ ಕಾರಣಗಳಿರತ್ತೆ. ಆಗ ಪಕ್ಷೇತರ ಅಭ್ಯರ್ಥಿಯಾಗಿ ಹಿರಿಯೂರಿನಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಚಳ್ಳಕೆರೆಯಿಂದ ಸ್ಪರ್ಧೆಯನ್ನ ಮಾಡೋದಿಲ್ಲ, ಹಿರಿಯೂರಿನಿಂದ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಅಲ್ಲಿ ಗೆದ್ದು ಯಡಿಯೂರಪ್ಪನವರ ಸರ್ಕಾರ ರಚನೆ ಆಗತ್ತೆ. ಆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ, ಬೇರೆ ಬೇರೆ 2-3 ಖಾತೆಗಳ ಸಚಿವರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ತದನಂತರ 2013ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತಾರೆ. 2013ರಲ್ಲಿ ಹಿರಿಯೂರಿನಿಂದ ಅವರು ಶಾಸಕರಾಗಿ ಆಯ್ಕೆಯಾಗ್ತಾರೆ. ಆಗ ಕಿಯೋನಿಕ್ಸ್ ಏನಿದೆ ಅದರ ಅಧ್ಯಕ್ಷರಾಗಿ ಸೇವೆಯನ್ನು ಕೂಡ ಮಾಡಿರ್ತಾರೆ. 2018ರಲ್ಲಿ ಮತ್ತೆ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಅವರು ಸೋಲನ್ನ ಕಾಣ್ಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿಯಿಂದ ಪೂರ್ಣಿಮಾ ಶ್ರೀನಿವಾಸ್ ಅವರು ಸಾಕಷ್ಟು ಪೈಪೋಟಿಯನ್ನ ಕೊಟ್ಟಿದ್ರಿಂದ ಸುಧಾಕರ್ ಅವರು ಆ ಸಂದರ್ಭದಲ್ಲಿ ಸೋಲ್ಬೇಕಾಗತ್ತೆ. ನಂತರ 2021ರಲ್ಲಿ ಅವರು ಮತ್ತೆ ಶಾಸಕರಾಗಿ ಪುನರಾಯ್ಕೆ ಆಗ್ತಾರೆ. ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯೋಜನೆ ಮತ್ತೆ ಸಾಂಖ್ಯಿಕ ಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಿದ್ರು. ಈಗಾಗಲೇ 3 ವರ್ಷ ಕಳೆದಿದೆ, ಇನ್ನೂ ಕೂಡ 2 ವರ್ಷ ಇತ್ತು ಬಾಕಿ. ಸೊ ಇಂಥ ಸಂದರ್ಭದಲ್ಲಿ ಅವರು ನಿಧನರಾಗಿರುವಂತದ್ದು ಸಾಕಷ್ಟು ಕಾಂಗ್ರೆಸ್ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ರೀತಿ ತುಂಬಲಾರದಂತಹ ನಷ್ಟ. ಜೈನ ಸಮುದಾಯಕ್ಕೆ ಸೇರಿದಂತಹ ಏಕೈಕ ಸಚಿವರು ಸುಧಾಕರ್. ಯಾಕಂದ್ರೆ ಇಂದಿನ ಸರ್ಕಾರದಲ್ಲಿ ಅಭಯ್ ಚಂದ್ರ ಜೈನ್ ಅವರು ಕೂಡ ಆ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ರು. ಸುಧಾಕರ್ ಈಗ ಸಚಿವರಾಗಿ ಆ ಸಮುದಾಯವನ್ನ ಪ್ರತಿನಿಧಿಸ್ತಾ ಇದ್ರು. ಯಾಕೆಂದ್ರೆ ಒಬ್ಬರೇ ಇದ್ದಿದ್ದು. ಇದೀಗ ಅವರ ಪಾರ್ಥಿವ ಶರೀರವನ್ನ ನೋಡೋದಕ್ಕೆ ರಾಜಕಾರಣಿಗಳು ಕೂಡ ಕಿಮ್ಸ್ನ ಕಡೆ ಧಾವಿಸ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನ ಕೆಲವು ರಾಜಕಾರಣಿಗಳು ಇಲ್ಲಿ ಸಚಿವರು ಮತ್ತೆ ಶಾಸಕರು ಕಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ದರ್ಶನವನ್ನ ಪಡೆಯಲಿದ್ದಾರೆ. ನಂತರ ಹಲವರು ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೆಲವರು ಸಂಜೆ ಭಾಗಿಯಾಗಲಿದ್ದಾರೆ. ಇದೀಗ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನ ಕೆಪಿಸಿಸಿ ಕಚೇರಿಗೆ ತರಬೇಕು ಅನ್ನುವಂತಹ ಚಿಂತನೆಗಳು ಕೂಡ, ಚರ್ಚೆಗಳು ಕೂಡ ಈಗ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ. ಒಂದು ವೇಳೆ ಅದು ಸಮಯಾವಕಾಶ ಇದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ಕೆಲ ಕಾಲ ಅಂತಿಮ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಿ ತದನಂತರ ಪಾರ್ಥಿವ ಶರೀರವನ್ನ ಹಿರಿಯೂರಿಗೆ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ಯೋಚನೆಯನ್ನ ಮಾಡಲಾಗ್ತಾ ಇದೆ. ಇದರ ಬಗ್ಗೆ ಕುಟುಂಬ ಸದಸ್ಯರು ಯಾವ ರೀತಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅದಕ್ಕೆ ಸರ್ಕಾರ ಕೂಡ ಬದ್ಧವಾಗಿದೆ. ಹಿರಿಯೂರಿನಲ್ಲೂ ಕೂಡ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಾ ಇದೆ. ಅಂದ್ರೆ ಶಿವಕುಮಾರ್, ಈಗ ಅಲ್ಲಿ ಹಿರಿಯೂರಿನಲ್ಲಿ ಲೆಕ್ಕ ಹಾಕಿದ್ರೆ 100 ಓಟು ಕೂಡ ಇಲ್ಲ ಜೈನ ಸಮುದಾಯದ್ದು. ಅದರಲ್ಲೂ ಆ ಸಮುದಾಯಕ್ಕೆ ಸೇರಿದಂಥವರಾಗಿ ಅಷ್ಟು ದೊಡ್ಡ ಲೀಡ್ನಲ್ಲಿ ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ರು. ಅಂದ್ರೆ ಎಲ್ಲಾ ಜಾತಿ ಧರ್ಮದವರು, ಅಂದ್ರೆ ಆ ರೀತಿಯಾದಂತಹ ಜನರಾಗಿ ಆಗಿದ್ರ ಅಂತ ಹಾಗಾದ್ರೆ ಇವರು? ಖಂಡಿತ ಪ್ರಭು, ನೀವು ಯಾಕೆಂದ್ರೆ ಜೈನ ಸಮುದಾಯದ ಓಟುಗಳು ಇರ್ಲಿಲ್ಲ ಹಿರಿಯೂರಿನಲ್ಲಿ. ಚಳ್ಳಕೆರೆಯಲ್ಲಿ ಕೂಡ ಬಹಳ ಕಡಿಮೆ ಜೈನ ಸಮುದಾಯದ ಮತಗಳು ಪ್ರಮಾಣ ಕಡಿಮೆ. ರಾಜ್ಯದಲ್ಲೂ ಕೂಡ ಜೈನ ಸಮುದಾಯದ ಮತಗಳು ಬಹಳಷ್ಟು ಕಡಿಮೆ ಇದೆ. ಆದ್ರೂ ಕೂಡ ಸುಧಾಕರ್ ಅವರು ಚಳ್ಳಕೆರೆಯಲ್ಲಿ ಕೂಡ ಗೆದ್ದು ಬಂದಿದ್ರು. ಹಿರಿಯೂರಿನಲ್ಲೂ ಕೂಡ ಸತತವಾಗಿ ಅವರು ಗೆಲುವನ್ನ ಕಾಣ್ತಾ ಇದ್ರು. ಕಾರಣ ಅವರ ಸರಳತೆ. ಯಾಕಂದ್ರೆ ಎಲ್ಲ ಜನರ ಜೊತೆ ತುಂಬಾ ಆತ್ಮೀಯವಾಗಿ ಬೆರೀತಾ ಇದ್ರು ಅವರು. ರಾಜಕಾರಣಿಗಳಿಗಿನ್ನ ಹೆಚ್ಚಾಗಿ ಜನರ ಜೊತೆ ಹೆಚ್ಚು ಬೆರೀತಾ ಇದ್ರು. ಮತ್ತೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಬೇಗ ಪರಿಹಾರವನ್ನ ಒದಗಿಸಿಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಜನ ಕೂಡ ಅವರನ್ನ ಬಹಳಷ್ಟು ಇಷ್ಟಪಡ್ತಾ ಇದ್ರು. ಆ ಕಾರಣದಿಂದ ಅವರನ್ನ ಆರಿಸಿ ಕಳಿಸ್ತಾ ಇದ್ರು. ಹಾಗಾಗಿ ಎಲ್ಲರ ಒಂದು ಪ್ರೀತಿಯನ್ನ ಸುಧಾಕರ್ ಅವರು ಗಳಿಸಿದ್ರು. ಈಗ ನಿಧನ ಆಗಿರೋದ್ರಿಂದ ಅವರ ಅಭಿಮಾನಿ ಬಳಗ ಮತ್ತೆ ಹಿರಿಯೂರಿನ ಜನ ಹಾಗೆ ಚಳ್ಳಕೆರೆಯ ಕ್ಷೇತ್ರದ ಜನರಿಗೂ ಕೂಡ ಒಂದು ರೀತಿ ತುಂಬಲಾರದಂತಹ ನಷ್ಟ ಆಗಿದೆ. ನೋವು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.